ರಾಹುಕಾಲದಲ್ಲಿ ವಿಶೇಷವಾಗಿ ಲಕ್ಷ್ಮೀ ಪೂಜೆ ಪ್ರಾರಂಭ ಮಾಡಿ 12 ಗಂಟೆವರೆಗೂ ರಾಹುಕಾಲದ ಮುಗಿಯವರೆಗೂ ಪೂಜೆಯನ್ನು ಮಾಡಿ ಅದನಂತರ ಹೋಮ ಹವಿಸ್ಯಗಳನ್ನು ಸಲ್ಲಿಸಿ ಅಮ್ಮನವರಿಗೆ ಪೂರ್ಣಾವತಿಯನ್ನು ಕೊಟ್ಟು ಮಹಾಮಂಗಳಾರತಿಯನ್ನು ಪಡೆದರೆ ಎಲ್ಲ ದೋಷಗಳನ್ನು ಪರಿಹಾರ ಮಾಡಿ ಸ್ಥಿರವಾಗಿ ಲಕ್ಷ್ಮಿ ನಮ್ಮ ಮನೆಯಲ್ಲಿ ಸದಾಕಾಲ ನೆಲೆಸುವಂಥದ್ದು ವಿಶೇಷವಾಗಿರುತ್ತೆ. ಎಷ್ಟೇ ಹಣ ಸಂಪಾದನೆ ಮಾಡೋದು ನಿಮ್ಮ ಕೈ ನಿಲ್ತಾ ಇಲ್ವಾ? ಲಕ್ಷ್ಮೀ ಕಟಾಕ್ಷ ನಿಮ್ಮ ಮೇಲೆ ಇಲ್ವಾ? ನಿಮಗೆ ಸಾಲ ಬಾಧೆ ಇದೆಯಾ? ಹಾಗಾದರೆ ಇದಕ್ಕೆಲ್ಲ ಪರಿಹಾರ ಇಲ್ಲಿದೆ, ಬನ್ನಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹೊಸಕೋಟೆ ತಾಲೂಕಿನ ನಂದಗುಡಿ ಹೋಬಳಿಯ ತಾವರೆಕೆರೆ ಗ್ರಾಮದಿಂದ ರಾಷ್ಟ್ರೀಯ ಹೆದ್ದಾರಿ 75ಕ್ಕೆ ಕೂಗಳತೆ ದೂರದಲ್ಲಿರುವ ಕಾಳಪ್ಪನಹಳ್ಳಿ ಗ್ರಾಮದಲ್ಲಿ ನೆಲೆಸಿರುವ ಮುಕ್ಕಂಡೇಶ್ವರ ಸಮೇತ ಭದ್ರಕಾಳಿ ಶಕ್ತಿ ಪೀಠದಲ್ಲಿ ಆಷಾಢ ಶುಕ್ರವಾರದಂದು ರಾಹುಕಾಲದಲ್ಲಿ ಮಹಾಲಕ್ಷ್ಮಿ ಹೋಮವನ್ನು ಮಾಡುತ್ತಿದ್ದು, ಈ ಹೋಮದಲ್ಲಿ ಯಾರು ಭಾಗವಹಿಸುತ್ತಾರೋ, ಪೂಜೆಯನ್ನು ಸಲ್ಲಿಸಿ ಲಕ್ಷ್ಮೀ ದೇವಿಯನ್ನು ಪ್ರಾರ್ಥನೆ ಮಾಡುತ್ತಾರೋ ಅವರ ಮನೆಯಲ್ಲಿ ಲಕ್ಷ್ಮಿ ಸ್ಥಿರವಾಗಿ ನಿಲ್ಲುತ್ತಾಳೆ. ಐಶ್ವರ್ಯ ಲಕ್ಷ್ಮಿ ಒಲಿದು ದರಿದ್ರ ಲಕ್ಷ್ಮಿಯನ್ನು ತೊಡಗಿಸಿ ಅವರಿಗೆ ಶಾಶ್ವತ ಸುಖ, ಸಂಪಾದನೆ, ಆಸ್ತಿ, ಅಂತಸ್ತು, ಐಶ್ವರ್ಯವನ್ನು ನೀಡಿ ಲಕ್ಷ್ಮೀದೇವಿ ಕಟಾಕ್ಷ ಉಂಟಾಗುತ್ತದೆಂಬ ನಂಬಿಕೆಯಿಂದ ಈ ಕ್ಷೇತ್ರದಲ್ಲಿ ಪ್ರತಿ ಆಷಾಢ ಶುಕ್ರವಾರ ರಾಹುಕಾಲದಲ್ಲಿ ಸಾವಿರಾರು ಭಕ್ತಾದಿಗಳು ಮಹಾಲಕ್ಷ್ಮಿ ಹೋಮದಲ್ಲಿ ಭಾಗವಹಿಸಿ ಆ ಮಹಾಲಕ್ಷ್ಮಿಯ ಅನುಗ್ರಹವನ್ನು ಪಡೆದಿದ್ದಾರೆ. ಎಲ್ಲ ಅಲ್ಲೇ ಇರಿ ಅಲ್ಲಿಗೆ ಬರ್ತಾರೆ, ಅಲ್ಲೇ ಇರಿ, ಯಾರು ಮುಂದಕ್ಕೆ ಹೋಗಿ. ಸರ್ವಮಾಂಗಲ್ಯೇ ಶಿವೆ ಸರ್ವಪ್ರಸಾದಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣೇ ನಮಸ್ತುತೆ. ವಿಶ್ವಮಂಗಳೇ ದೇವಿ ಚ ವಿಶ್ವವಿದ್ಯಾ ವಿನೋದಿನಿ ಲೋಕಮಾತಾ ನಮಸ್ತುಭ್ಯಂ ಮಹಾಭದ್ರಕಾಳಿಯೇ ನಮಃ. ಈ ಕ್ಷೇತ್ರ ಕಾಳಪ್ಪನಹಳ್ಳಿಯ ಗ್ರಾಮದಲ್ಲಿ ನೆಲೆಸಿರುವಂಥ ಜಗತ್ತಿಗೆ ಜನನಿಯಾದಂಥ ಮಾತೃಸ್ವರೂಪಳಾದಂಥ ಬಂಧವರ ಕಷ್ಟಗಳನ್ನು ನಿವಾರಣೆ ಮಾಡುತ್ತಾ ಬಂಧವರ ಭಕ್ತರ ಕಣ್ಣೀರು ಒರೆಸುತ್ತಾ ಈ ಕ್ಷೇತ್ರದಲ್ಲಿ ಗರ್ಭದ ಗುಡಿಯಲ್ಲಿ ರಾಜೋರೋಷವಾಗಿ ಕೂತಿರುವಂಥ ಜಗಜ್ಜನನಿಯಾದಂಥ ಭದ್ರಕಾಳಿ ಮತ್ತು ಮಹಾಶಿವ. ಸಾಮಾನ್ಯವಾಗಿ ಬಲಭಾಗದಲ್ಲಿ ಶಿವನನ್ನು ಪ್ರತಿಷ್ಠಾಪನೆ ಮಾಡಲು ಸಾಮಾನ್ಯವಾಗಿರುತ್ತೆ. ಆದರೆ ಈ ಜಾಗದಲ್ಲಿ ಶಿವ ಶಕ್ತಿ ಒಂದೇ ಗರ್ಭದ ಗುಡಿಯಲ್ಲಿ ನೆಲೆಸಿರುವಂಥದ್ದು ವಿಶೇಷವಾದ ಒಂದು ಅದ್ಭುತವಾದ ಒಂದು ದೇವಸ್ಥಾನ. ಶ್ರೀ ಕ್ಷೇತ್ರ ಭದ್ರಕಾಳಿ ಶಕ್ತಿಪೀಠ. ಈ ಕ್ಷೇತ್ರದಲ್ಲಿ ಆಷಾಢದ ಮಾಸದ ಪ್ರತಿ ವರ್ಷದಂತೆ ಈ ವರ್ಷ ಸಹ ಆಷಾಢದ ಮಾಸದ ಕೊನೆಯವರೆಗೂ, ಆಷಾಢದ ಪ್ರಾರಂಭದಿಂದ ಕೊನೆಯವರೆಗೂ ಪ್ರತಿ ಶುಕ್ರವಾರ ವಿಶೇಷವಾದ ಕ್ಷೇತ್ರದಲ್ಲಿ ಪೂಜೆಗಳು ನಡೆಯುವಂಥದ್ದು ವಿಶೇಷವಾಗಿ ಅಂದಿನ ಕಾಲದಿಂದ ಇಂದಿನ ಕಾಲದವರೆಗೂ ನಡೆಸ್ಕೊಂಡು ಬರ್ತಾ ಇದ್ದೀವಿ. ಈ ಆಷಾಢ ಮಾಸದ ವಿಶೇಷ ಏನು? ಈ ಆಷಾಢ ಮಾಸದಲ್ಲಿ ಪೂಜೆ ಮಾಡಿದ್ರೆ ಫಲಗಳೇನು? ಅದರಿಂದ ಲಾಭಗಳೇನು? ಅದರಿಂದ ಆಗುವಂಥ ದೇವಿಯಿಂದ ಅನುಗ್ರಹ ಏನು ಅಂತಂದರೆ, ವಿಶೇಷವಾಗಿ ಆಷಾಢದಲ್ಲಿ ಶಕ್ತಿ ದೇವತೆಗಳಿಗೆ ಅದ್ಭುತವಾದ ಶಕ್ತಿ ಇರುವಂಥ ದಿನ. ಆಡಿ ಮಾಸ ಅಂತೀವಿ ನಾವು. ಆಡಿ ಮಾಸ ಆಷಾಢ ಮಾಸ ಅಂತೀವಿ. ಯಾಕಂತಂದರೆ ಎಲ್ಲ ದೇವಾನುದೇವತೆಗಳಿಗೂ ಶಕ್ತಿ ದೇವತೆಗಳು ಅತಿ ಪ್ರಿಯವಾದಂಥದ್ದು ಶಕ್ತಿ ದೇವತೆಗಳಿಗೆ.
ಆರಾಧನೆ ಮಾಡುವಂಥ ಶಕ್ತಿ ದೇವತೆಗಳಿಗೆ ಈ ಆಷಾಢದ ಮಾಸದ ಪೂರ್ಣಕಾಲ ಅಂದರೆ ಆಷಾಢದ ಪ್ರಥಮದಿಂದ ಕೊನೆಯವರೆಗೂ ಪ್ರತಿ ಶುಕ್ರವಾರ ಪ್ರತಿ ಆಷಾಢದ ಮಾಸದಲ್ಲಿ ವಿಶೇಷವಾಗಿ ಪೂಜೆ ಸಲ್ಲಿಸುವಂಥದ್ದು ವಿಶೇಷವಾಗಿರುತ್ತೆ. ಪ್ರತಿಯೊಂದು ಕ್ಷೇತ್ರದಲ್ಲೂ ಅಷ್ಟೇ. ಈ ಕ್ಷೇತ್ರದಲ್ಲಿ ವಿಶೇಷತೆ ಏನಪ್ಪ ಅಂತಂದರೆ ರಾಹು ಕಾಲದಲ್ಲಿ ಮಹಾಲಕ್ಷ್ಮಿಯ ಒಂದು ಪೂಜೆ. ಮಹಾಲಕ್ಷ್ಮಿಯ ಪೂಜೆ ಯಾಕಪ್ಪ ನಾವು ಮಾಡಬೇಕು, ಅದರಿಂದ ಆಗುವಂಥ ಫಲಗಳೇನು, ಅದರಿಂದ ಆಗಂಥ ಲಾಭಗಳೇನು ಅಂತಂದಾಗ, ಮಹಾಲಕ್ಷ್ಮಿ ಅಂತಂದರೆ ಪ್ರತಿಯೊಬ್ಬರ ಜೀವನದಲ್ಲಿ ಲಕ್ಷ್ಮಿ ಕೃಪಾ ಕಟಾಕ್ಷಿ ಇರಲೇಬೇಕು. ಅವಳಿಲ್ಲ ಅಂದರೆ ನಾವೇನು ಮಾಡೋಕ್ಕಾಗಲ್ಲ. ಹಾಗಾಗಿ ಮಹಾಲಕ್ಷ್ಮಿಯ ಒಂದು ಅನುಗ್ರಹ ಇದ್ದಾಗ ನಾವೇನು ಕೆಲಸ ಮಾಡಿದ್ರೂ ಸಹ ಸಾಧನೆ ಮಾಡುವಂಥ ಶಕ್ತಿ ಸಿಗ್ತದೆ, ಹಣ ಪ್ರಾಪ್ತಿ ಆಗ್ತದೆ, ವ್ಯವಹಾರದಲ್ಲಿ ಅಭಿವೃದ್ಧಿ ಆಗ್ತೀವಿ. ಮತ್ತು ನಮ್ಮ ಮನೆಯಲ್ಲಿ ಪ್ರತಿನಿತ್ಯ ಧನಲಕ್ಷ್ಮಿಯ ಕೃಪಾ ಕಟಾಕ್ಷ ಆದರೆ ಪ್ರತಿನಿತ್ಯನೂ ಅನುಕೂಲವಾಗುತ್ತೆ ಮತ್ತು ವ್ಯವಹಾರದಲ್ಲಿ ಅಭಿವೃದ್ಧಿ ಆಗುತ್ತೆ. ಎಲ್ಲ ಪ್ರತಿಯೊಂದು ಕ್ಷೇತ್ರದಲ್ಲಷ್ಟೇ ಲಕ್ಷ್ಮಿಯ ಒಂದು ಅನುಗ್ರಹ ಇದ್ದಾಗ ಹಣ ಪ್ರಾಪ್ತಿ ಆಗುತ್ತೆ, ಕೆಲಸಗಳ ಅಭಿವೃದ್ಧಿ ಆಗುವಂಥದ್ದು ವಿಶೇಷವಾಗಿರುತ್ತೆ. ಸಾಮಾನ್ಯವಾಗಿ ಲಕ್ಷ್ಮಿಯ ಒಂದು ಕೃಪಾ ಕಟಾಕ್ಷ ಇಲ್ಲ ಅಂತಂದರೆ ಸಾಮಾನ್ಯವಾಗಿ ನಾವೇನು ಮಾಡಿದ್ರೂ ಜೀವನದಲ್ಲಿ ಮುಂದೆ ಬರೋಕ್ಕಾಗೋದಿಲ್ಲ. ನಾವೆಷ್ಟೇ ಸಂಪಾದನೆ ಮಾಡೋದು ಸಾಲ ಅನ್ನೋದಿರ್ತದೆ, ಎಷ್ಟೇ ನಾವು ದುಡಿದ್ರೂ ಕೂಡ ನಮ್ಮ 1 ರಿಂದ 10 ರೂಪಾಯಿ ನಾವು ಎತ್ತಿಡೋಕ್ಕಾಗಲ್ಲ. ಏನಪ್ಪ ಅಂತಂದರೆ ಕೆಲವು ಹಿಂದೂ ಸಂಪ್ರದಾಯ ಪ್ರಕಾರವಾಗಿ ಲಕ್ಷ್ಮಿಯ ಒಂದು ಪೂಜೆ ಆರಾಧನೆ ಮಾಡಿದ್ರೆ ನಮಗಿರುವಂಥ ಸಮಸ್ಯೆಗಳನ್ನು ಪರಿಹಾರ ಮಾಡಿ ದರಿದ್ರವನ್ನು ಹೋಗಲಾಡಿಸಿ ಮುಂದಿನ ದಿನಗಳಲ್ಲಿ ಲಕ್ಷ್ಮಿಯ ಒಂದು ಅನುಗ್ರಹ ಕೃಪಾ ಕಟಾಕ್ಷ ನಮ್ಮ ಮೇಲೆ ಬಿದ್ದಾಗ ಧನಪ್ರಾಪ್ತಿಯಾಗುತ್ತೆ. ನಾವು ಮಾಡುವಂಥ ಕೆಲಸಗಳಲ್ಲಿ ಅಭಿವೃದ್ಧಿ ಕಾಣ್ತೀವಿ ಮತ್ತು ನಾವು ಮಾಡುವ ಯಾವುದೇ ಒಂದು ವ್ಯವಹಾರ ಕ್ಷೇತ್ರದಲ್ಲಿ ಅಭಿವೃದ್ಧಿ ಕಾಣುವಂಥದ್ದು ವಿಶೇಷವಾಗಿರುತ್ತೆ. ಹಾಗಾಗಿ ಈ ರಾಹುಕಾಲದಲ್ಲಿ ಯಾಕಪ್ಪ ನಾವು ವಿಶೇಷವಾಗಿ ಲಕ್ಷ್ಮಿಯನ್ನು ಆರಾಧನೆ ಮಾಡಬೇಕು, ರಾಹುಕಾಲದಲ್ಲಿ ಯಾಕೆ ನಾವು ಆ ದೇವಿಯ ಒಂದು ಆರಾಧನೆ ಮಾಡಬೇಕಂತಂದರೆ, ರಾಹುಕಾಲ ಅಂತಂದಾಗ ಎಲ್ಲ ದೃಷ್ಟಿಗೆ ದೋಷಗಳನ್ನು ಪರಿಹಾರ ಮಾಡುವಂಥದ್ದು ವಿಶೇಷವಾಗಿರುತ್ತೆ. ಆದಿಯಂತ ಶಕ್ತಿ ದೇವತೆಗಳಿಗೆ ರಾಹುಕಾಲದಲ್ಲಿ ಪೂಜೆಯನ್ನು ಸಲ್ಲಿಸಿದಾಗ ನಮ್ಮಲ್ಲಿರುವಂಥ ದೃಷ್ಟಿದೋಷಗಳು, ನಮ್ಮಲ್ಲಿರುವಂಥ ಕೆಟ್ಟ ದೃಷ್ಟಿಗಳು ದೂರ ಆಗಿ ಒಳ್ಳೆಯದನ್ನು ಮಾಡುವಂಥದ್ದು ವಿಶೇಷವಾಗಿರುತ್ತೆ. ಯಾವತ್ತು ನಾವು ರಾಹುಕಾಲದಲ್ಲಿ ಅಮ್ಮನವ್ರಿಗೊಂದು ದೀಪ ಹಚ್ಚೋದು, ಅಮ್ಮನವರಿಗೆ ಪೂಜೆ ಸಲ್ಲಿಸಿದಾಗ ನಮ್ಮಲ್ಲಿರುವಂಥ ಕೆಟ್ಟ ದೃಷ್ಟಿಗಳು ಹೋಗುತ್ತೆ, ಅಕಾಲ ಮೃತ್ಯುಗಳನ್ನು ಪರಿಹಾರ ಮಾಡುವಂಥದ್ದು ಮತ್ತು ಮಧ್ಯದಲ್ಲಿ ಬರುವಂಥ ಗಂಡಾಂತರಗಳನ್ನ ಪರಿಹಾರ ಮಾಡುವುದು ಮತ್ತು ಯಾವುದೇ ಮಾಟ ಶೂನ್ಯಗಳಾಗಿದ್ದರೂ ಸಹ ಪರಿಹಾರ ಆಗುವಂಥದ್ದು ವಿಶೇಷವಾಗಿರುತ್ತೆ. ಈ ಲಕ್ಷ್ಮಿಯ ಪೂಜೆ ರಾಹುಕಾಲದಲ್ಲಿ ಮಾಡಿದಾಗ ನಮ್ಮ ಮನೆಯಲ್ಲಿ ದರಿದ್ರ ಲಕ್ಷ್ಮಿ ಇದ್ದಾಗ ಆಚೆ ಹೋಗುವಂಥದ್ದು ವಿಶೇಷವಾಗಿರುತ್ತೆ. ಲಕ್ಷ್ಮಿಯ ಒಂದು ಕೃಪಾ ಕಟಾಕ್ಷದಿಂದ ಪೂಜೆಗೆ ಭಾಗವಹಿಸಿದಾಗ ಅದರಿಂದ ಆಗುವಂಥ ಅನುಕೂಲಗಳು ನಮ್ಮ ಮನೆಯಲ್ಲಿ ಸದಾ ಸಂತೋಷ ನೆಮ್ಮದಿ ಇರುವಂಥದ್ದು ವಿಶೇಷವಾಗಿರುತ್ತೆ. ಹಾಗಾಗಿ ರಾಹುಕಾಲದಲ್ಲಿ ವಿಶೇಷವಾಗಿ ಲಕ್ಷ್ಮೀ ಪೂಜೆ ಪ್ರಾರಂಭ ಮಾಡಿ 12 ಗಂಟೆವರೆಗೂ ರಾಹುಕಾಲದ ಮುಗಿಯವರೆಗೂ ಪೂಜೆಯನ್ನು ಮಾಡಿ ಅದನಂತರ ಹೋಮ ಹವಿಸ್ಸುಗಳನ್ನು ಸಲ್ಲಿಸಿ ಅಮ್ಮನವರಿಗೆ ಪೂರ್ಣಾವತಿಯನ್ನು ಕೊಟ್ಟು ಮಹಾಮಂಗಳಾರತಿಯನ್ನು ಪಡೆದರೆ ಎಲ್ಲ ದೋಷಗಳನ್ನು ಪರಿಹಾರ ಮಾಡಿ ಸ್ಥಿರವಾಗಿ ಲಕ್ಷ್ಮಿ ನಮ್ಮ ಮನೆಯಲ್ಲಿ ಸದಾಕಾಲ ನೆಲೆಸುವಂಥದ್ದು ವಿಶೇಷವಾಗಿರುತ್ತೆ.